ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನನಗೆ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾರೆ, ಕಾಮೆಂಟ್ಸ್ಗಳನ್ನ ಮಾಡ್ತಾರೆ, ನನ್ನ ಚಾನಲ್ ಗ್ರೋ ಆಗ್ತಿಲ್ಲ, ನನ್ನ ಚಾನಲ್ಗೆ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ. ಸೊ ಒಂದು ವಿಷಯ ಹೇಳಿ, ನಿಮಗೆ ಏನಕ್ಕೆ ವ್ಯೂಸ್ ಬರಲ್ಲ? ನಿಮಗೆ ಈಗೆಲ್ಲ ಯಾರು ಸ್ಟಾರ್ಟ್ ಮಾಡಿರ್ತಾರೆ, ಕೆಲವೊಬ್ರದ್ದು ಗ್ರೋ ಆಗಿಬಿಡುತ್ತೆ ಚಾನಲ್. ಯಾಕಂದರೆ ಅವರಿಗೆ ಗೊತ್ತಿರುತ್ತೆ ಯಾವ ಥರ ಅಪ್ಲೋಡ್ ಮಾಡೋದು, ಏನೆಲ್ಲ ಸೆಟ್ಟಿಂಗ್ ಮಾಡೋದು ಅಂತ. ಸೊ ನಾವು ತುಂಬ ಹೇಳ್ತೀವಿ ನಿಮಗೆ, ಈ ಎಲ್ಲ ಸೆಟ್ಟಿಂಗ್ಸ್ ಮಾಡಿ ಈ ಥರ ಅಪ್ಲೋಡ್ ಮಾಡಿ ಅಂತ, ಓಕೆನಾ? ಆ್ಯಂಡ್ ತುಂಬ ಕೆಲವೊಬ್ರು ಏನು ಮಾಡ್ತೀರಾ, ಅಪ್ಲೋಡ್ ಮಾಡಬೇಕಿದ್ರೆ ಒಂದು ಸೆಟ್ಟಿಂಗ್ ಇರುತ್ತೆ, ಆ ಸೆಟ್ಟಿಂಗ್ನ ಆನ್ ಮಾಡಲ್ಲ ಆ್ಯಂಡ್ ಇಗ್ನೋರ್ ಮಾಡ್ತಾರೆ. ಗೊತ್ತಿದ್ರೂ ಕೂಡ ಇಗ್ನೋರ್ ಮಾಡ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ನಿಮ್ಮದು ಚಾನಲಲ್ಲಿ ವ್ಯೂಸ್ ಬರ್ತಾ ಇರಲ್ಲ, ಓಕೆನಾ? ಯೂಟ್ಯೂಬ್ಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಇಂಪ್ರೆಷನ್ಸ್ ಎಲ್ಲಿ ಕಳಿಸ್ಬೇಕಂತ. ಸೊ ಯೂಟ್ಯೂಬ್ ಏನಕ್ಕೆ ಇಂಪ್ರೆಷನ್ಸ್ ನಿಮಗೆ ನಿಮ್ಮ ವೀಡಿಯೋಸ್ಗೆ ಕಳಿಸುತ್ತೆ? ಸೊ ನೀವು ಸೆಟ್ಟಿಂಗ್ ಆನ್ ಮಾಡಿದರೆ ತಾನೇ ಗೊತ್ತಾಗುತ್ತೆ ಯೂಟ್ಯೂಬ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಗ ಹೋಗಿ ನಿಮ್ಮ ಇಂಪ್ರೆಷನ್ಸ್ ಬಂದುಬಿಟ್ಟು ಹೋಗುತ್ತೆ ಮುಂದಕ್ಕೆ. ನೀವು ಆ ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ಹೆಂಗೆ ಯೂಟ್ಯೂಬಿಗೆ ಗೊತ್ತಾಗುತ್ತೆ, ಹೆಂಗೆ ಇಂಪ್ರೆಷನ್ಸ್ ಬಂದುಬಿಟ್ಟು ಯೂಟ್ಯೂಬ್ ನಿಮಗೆ ಕಳಿಸುತ್ತೆ ಹೇಳಿ? ಓಕೆನಾ ಗೈಸ್, ಇದೇ ತಪ್ಪು ಮಾಡ್ತಾ ಇರ್ತೀರ ನೀವು. ಆ ಸೆಟ್ಟಿಂಗ್ ಏನಿರುತ್ತೆ ಅದನ್ನು ಇಗ್ನೋರ್ ಮಾಡ್ತೀರಾ, ಎಲ್ಲ ಕರೆಕ್ಟಾಗಿ ಮಾಡ್ತೀರಾ. ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಏನಿರುತ್ತೆ ಅದರಲ್ಲಿ ತೋರಿಸ್ತೀನಿ ಏನೆಲ್ಲ ಮಾಡ್ತೀರಾ ಇಲ್ಲ ಅಂತ, ಓಕೆನಾ? ಸೊ ಸಿಂಪಲ್ಲಾಗಿ ನಾವು ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳೋಣ. ಓಕೆ, ತುಂಬ ಜನ ಏನು ಮಾಡ್ತೀರಾ, ಲೈಕ್ ಈಗ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಓಕೆ, ನಾನು ಲಿಸ್ಟರಲ್ಲಿ ಹಾಕಿಟ್ಟಿದ್ದೀರಾ. ಆ್ಯಂಡ್ ಇಲ್ಲಿ ತುಂಬ ಜನ ಏನು ಮಾಡಿರ್ತೀರಾ, ಇಲ್ಲಿ ಟೈಟಲ್ ಬರೆದಿರ್ತೀರ, ಲೈಕ್ ಈ ಆ್ಯಪಿಂದ ಎಲ್ಲ ಟೈಟಲ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ, ಎಕ್ಸಾಕ್ಟ್ಲಿ ಟೈಟಲ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ. ಆ್ಯಂಡ್ ಡಿಸ್ಕ್ರಿಪ್ಷನ್ನು ಕೂಡ ಕರೆಕ್ಟಾಗಿ ಹಾಕಿದ್ದೀರಾ. ಆ್ಯಂಡ್ ವಿಸಿಬಿಲಿಟಿನೂ ಪಬ್ಲಿಕ್ ಮಾಡಿದ್ದೀರಾ, ಇದೆಲ್ಲ ಮಾಡಿದ್ದೀರಾ. ಮತ್ತು ಆಡಿಯನ್ಸ್ನೂ ಕರೆಕ್ಟಾಗಿ ಹಾಕಿದ್ದೀರಾ. ಅದು ಬಿಟ್ಟರೆ ಇನ್ನೂ ತುಂಬ ಜನ ಟ್ಯಾಗ್ಸ್ ಹಾಕ್ತೀರಾ, ಓಕೆನಾ? ಟ್ಯಾಗ್ಸ್ ಹಾಕ್ತೀರಾ, ಏನು ಟ್ಯಾಗ್ಸ್ ಹಾಕ್ತೀರಾ, ಯೂಟ್ಯೂಬ್ ಬಗ್ಗೆ ಏನಾದರೂ ಇದ್ದರೆ, ಇಲ್ಲ ನಿಮ್ಮ ಕ್ಯಾಟಗಿರಿ ಬಗ್ಗೆ ಏನಾದರೂ ಇದ್ದರೆ ಟ್ಯಾಗ್ಸ್ಗಳನ್ನ ಕರೆಕ್ಟಾಗಿ ಹಾಕ್ತೀರಾ, ಓಕೆನಾ? ಇದೆಲ್ಲ ಕರೆಕ್ಟಾಗಿರುತ್ತೆ, ಓಕೆನಾ? ಸೊ ಇದಿಲ್ಲ. ಸೊ ಈ ಟ್ಯಾಗ್ಸ್ನ ಇಲ್ಲಿಂದ ಕರೆಕ್ಟಾಗಿ ಹಾಕ್ತೀರಾ. ಅದಾದಮೇಲೆ ಸಿಂಪಲ್ ಇಲ್ಲಿ ಬಂದುಬಿಟ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿಬಿಡ್ತೀರಾ ವೀಡಿಯೋ, ಓಕೆನಾ? ಸೊ ಈಗ ಏನು ಅನ್ಕೊತೀರಾ, ಎಲ್ಲ ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಇನ್ಕು ಲೋಡಿಂಗ್ ನಂದು ಥಂಬ್ನೇಲ್ ಏನಿದೆ ಅದು ಕರೆಕ್ಟಾಗಿ ಹಾಕಿದ್ದೀನಿ, ಥಂಬ್ನೇಲ್ ಏನಿದೆ ಇಲ್ಲಿ ಈ ಥಂಬ್ನೇಲ್ ಏನಿದೆ ಅದು ಕರೆಕ್ಟಾಗಿ ಹಾಕಿದ್ದೀನಿ, ಟೈಟಲ್ಲು ಕರೆಕ್ಟಾಗಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ನು ಕರೆಕ್ಟಾಗಿ ಹಾಕಿದ್ದೀನಿ. ಆ್ಯಂಡ್ ಇನ್ನೂ ಸೆಟ್ಟಿಂಗ್ಸ್ ಎಲ್ಲ ಏನಿದೆ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನೀವು ಎಲ್ಲ ಏನು ಮಾಡ್ತೀರಾ, ಸೇವ್ ಮಾಡಿಬಿಟ್ಟು ಆರಾಮಾಗಿ ನಿಮ್ಮ ಪಾಡಿಗೆ ಬಿಟ್ಬಿಡ್ತೀರಾ. ಆ್ಯಂಡ್ ನೀವೇನು ಮಾಡ್ತೀರಾ, ನನ್ನ ವೀಡಿಯೋ ತುಂಬ ವೈರಲ್ ಆಗ್ಬೋದು ನನ್ನ ವೀಡಿಯೋ ಇವತ್ತು ಅಂದ್ಕೊಂಡು ಏನು ಮಾಡ್ತೀರಾ, ಬಿಟ್ಬಿಡ್ತೀರಾ ಸೇವ್ ಮಾಡಿಬಿಟ್ಟು, ಓಕೆನಾ? ಪಬ್ಲಿಷ್ ಮಾಡಿ ಸೇವ್ ಮಾಡಿ ಬಿಟ್ಬಿಡ್ತೀರಾ. ಅದಾದಮೇಲೆ ಈಗ ಇಲ್ಲಿ ಇಂಪ್ರೆಷನ್ಸು ನಿಮಗೆ ಬರಬೇಕಲ್ವಾ, ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಇಂಪ್ರೆಷನ್ಸು ಬರಬೇಕಲ್ವಾ, ಇಲ್ಲಿ ನೋಡಿ, ಇಲ್ಲಿ ರೀಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಂಪ್ರೆಷನ್ಸ್ ಇದೆ, ಓಕೆನಾ? ಈ ಇಂಪ್ರೆಷನ್ ಬರಲಿಲ್ಲ ಅಂದರೆ ನಿಮ್ಮದು ವಿಡಿಯೋ ಏನಿದೆ ಅದು ಯಾವ ಥರ ಆಡಿಯನ್ಸ್ ಹತ್ರ ಹೆಂಗೆ ಹೋಗುತ್ತೆ, ಓಕೆನಾ? ಸೊ ಮೇಯ್ನಾಗಿ ನಮಗೆ ಏನು, ಈ ಇಂಪ್ರೆಷನ್ ಏನಿದೆ ಇದು ನಮಗೆ ಬರಬೇಕು. ಈ ಇಂಪ್ರೆಷನ್ ಬಂದ್ರೇ ನಮಗೇನಾಗೋದು, ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ಇರುತ್ತೆ, ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ಸು ಇರುತ್ತೆ, ಓಕೆನಾ? ಇದು ಬರಲಿಲ್ಲ ಅಂದರೆ ಯಾವ ಥರ ನಿಮಗೆ ವೀಡಿಯೋ ಬಂದುಬಿಟ್ಟು ವೈರಲ್ ಆಗುತ್ತೆ, ಇಲ್ಲಾಂದರೆ ನಿಮಗೆ ಜಾಸ್ತಿ ವ್ಯೂಸ್ ಸಿಗುತ್ತೆ ಹೇಳಿ ನನಗೆ? ಸೊ ಇಂಪ್ರೆಷನ್ಸ್ ಹೋಗೋದ್ರಿಂದನೇ ಏನಾಗುತ್ತೆ, ನಿಮ್ಮದು ಜಾಸ್ತಿ ವ್ಯೂಸ್ ಬರೋದು. ಆ್ಯಂಡ್ ಇದ್ರ ಜೊತೆಗೆ ಏನಾಗೋದು, ವೀಡಿಯೋ ವೈರಲ್ಲು ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಈ ಇಂಪ್ರೆಷನ್ ಯಾವ ಥರ ಬರಬೇಕು, ನಮಗೆ ಯಾವ ಸೆಟ್ಟಿಂಗ್ ಮಾಡಿದರೆ ಈ ಇಂಪ್ರೆಷನ್ ಮೇಯ್ನಾಗಿ ನಮಗೆ ಬರುತ್ತೆ, ಓಕೆನಾ? ನೀವು ಅಪ್ಲೋಡ್ ಮಾಡಬೇಕಿದ್ರೆ ಏನು ತಪ್ಪು ಮಾಡ್ತೀರಾ, ಈ ತಪ್ಪು ಮಾಡ್ತೀರಾ ನೋಡಿ. ಇಲ್ಲಿ ನಾನು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸ್ತೀನಿ, ಇದೆಲ್ಲ ಕರೆಕ್ಟಾಗೇ ಹಾಕಿರ್ತೀರಾ. ಇಲ್ಲಿ ಮೋರ್ ಆಪ್ಷನ್ ಇದೆಯಲ್ಲ, ಈ ಮೋರ್ ಸೆಟ್ಟಿಂಗ್ ಆಪ್ಷನಲ್ಲಿ ಸಿಂಪಲಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಟ್ಯಾಗ್ಸ್ನೆಲ್ಲ ಹಾಕಿರ್ತೀರ, ನೋ ಪ್ರಾಬ್ಲಮ್, ಇದನ್ನು ಹಾಕಿರ್ತೀರ. ತುಂಬ ಜನ ಏನು ಮಾಡಿರ್ತೀರ, ಇದು ಶಾರ್ಟ್ ರಿಮಿಕ್ಸ್ ಅಂತ ಇರುತ್ತಲ್ಲ, ಇದನ್ನು ಆನ್ ಮಾಡಿರಲ್ಲ, ಆಫಲ್ಲಿ ಇಟ್ಟಿರ್ತಾರೆ. ಇದು ಆನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದೇ ಚಾನಲ್ ಪ್ರಮೋಟ್ ಆಗೋದು, ಓಕೆನಾ? ಮೇಕ್ ಶೋರ್ ಇದನ್ನು ಆನ್ ಮಾಡಿ, ಜಾಸ್ತಿ ಆದಷ್ಟು ಆನ್ ಮಾಡಿ, ಓಕೆನಾ? ಅದಾದಮೇಲೆ ಇದು ಆ್ಯಡ್ ಪೇ ಪ್ರಮೋಷನ್ ಲೇಬಲ್ ಅಂತ ಇದೆ, ಇದು ನೀವು ಏನಾದರೂ ಪ್ರಮೋಷನ್ ಲೇಬಲ್ ಮಾಡೋದಾದರೆ ಇದನ್ನು ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದ್ರದ್ದೇನು ಕೆಲಸ ಇಲ್ಲ, ಓಕೆನಾ? ಈಗ ಮೇಯ್ನಾಗಿ ನಾವು ಮಾತಾಡೋದಾದರೆ ಇಲ್ಲಿ ಕ್ಯಾಟಗರಿ ಇದೆಯಲ್ಲ, ಇದು ತುಂಬ ಜನ ಬಂದುಬಿಟ್ಟು ಸೆಲೆಕ್ಟೇ ಮಾಡಲ್ಲ. ಈಗ ನಾವು ಏನು ಕ್ಯಾಟಗರಿ ಸೆಟ್ಟಿಂಗಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ ಅದು ಬಂದುಬಿಟ್ಟು ನಮ್ಮ ಚಾನಲ್ ಕ್ಯಾಟಗರಿ, ಇದು ಬಂದುಬಿಟ್ಟು ನಮ್ಮ ವಿಡಿಯೋ ಕ್ಯಾಟಗರಿ. ಇದು ಸಪ್ರೇಟಾಗಿ ನಮಗೆ ಏನಕ್ಕೆ ಕೊಟ್ಟಿದ್ದಾರೆ ವೈಟಿ ಸ್ಟುಡಿಯೋದಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಅಂತ, ಇದು ವಿಡಿಯೋ ಕ್ಯಾಟಗರಿ, ಹಾಗಾಗಿ ಸೆಲೆಕ್ಟ್ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಇದನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಮ್ಮದು ಏನಾಗುತ್ತೆ,
ವಿಡಿಯೋ ಇಂಪ್ರೆಷನ್ಸು ಹೋಗುತ್ತೆ. ಅದು ನಾವು ಸೆಟ್ಟಿಂಗ್ಸಲ್ಲಿ ಸೆಲೆಕ್ಟ್ ಮಾಡೋ ಕ್ಯಾಟಗರಿ ಯಾವುದು, ನಮ್ಮದು ಚಾನಲ್ ಏನಿರುತ್ತೆ ಅದರದ್ದು ಕ್ಯಾಟಗರಿ ನಾವು ಸೆಲೆಕ್ಟ್ ಮಾಡಿರೋದು. ಓಕೆನಾ. ಈಗ ನಾವು ಏನು ವಿಡಿಯೋ ಮಾಡಿರ್ತೀವಿ ನಮ್ಮ ಇಂಪ್ರೆಷನ್ಸು ಆ ಜನಗಳ ಹತ್ರ ಹೋಗಬೇಕಂದ್ರೆ ಇಲ್ಲಿ ನಾವು ಈ ಸೆಟ್ಟಿಂಗ್ನ ಆನೇ ಮಾಡಿರಲ್ಲ. ಓಕೆನಾ. ಇದನ್ನು ಕ್ಯಾಟಗರಿನ ಓಪನ್ ಮಾಡಿದರೆ ನೋಡಿ, ಇಲ್ಲಿ ತುಂಬ ಕ್ಯಾಟಗರೀಸ್ ಒಂದು ಓಪನ್ ಆಗಿಬಿಡುತ್ತೆ. ನೀವು ಯಾವ ಟಾಪಿಕಲ್ಲಿ ವಿಡಿಯೋ ಮಾಡಿರ್ತೀರ ಆ ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾ ಇಲ್ವಾ? ಹೌದು, ಇಲ್ಲಿ ಸೆಲೆಕ್ಟ್ ಮಾಡಲೇಬೇಕು ನೀವು. ಓಕೆನಾ. ಕೆಲವೊಬ್ರು ಮಿಕ್ಸಪ್ ಕಾಂಟೆಂಟ್ ಮಾಡ್ತೀರಾ, ಅವ್ರದ್ದು ಕ್ಯಾಟಗರಿನೇ ಏನೋ ಬೇರೆದಿರುತ್ತೆ. ಸೊ ಯೂಟ್ಯೂಬ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಇಂಪ್ರೆಷನ್ಸ್ ಎಲ್ಲಿ ಕಳಿಸ್ಬೇಕಂತ? ಸೊ ಕೆಲವೊಬ್ರದ್ದು ನಾನು ನೋಡಿದ್ದೀನಿ, ಇಲ್ಲಿ ಕ್ಯಾಟಗರಿಯಲ್ಲಿ ನನ್ನ ಅಂತ ಇರುತ್ತೆ. ಸೊ ನನ್ನ ಅಂತ ಇದ್ದರೆ ಯೂಟ್ಯೂಬ್ ಎಲ್ಲಿಗೆ ಬಂದುಬಿಟ್ಟು ನಿಮ್ಮದು ಇಂಪ್ರೆಷನ್ಸ್ ಕಳಿಸುತ್ತೆ. ಹೆಂಗೆ ಗೊತ್ತಾಗುತ್ತೆ ಯೂಟ್ಯೂಬ್ಗೆ ನಿಮ್ಮದು ಇಂಪ್ರೆಷನ್ಸ್ ಎಲ್ಲಿಗೆ ಕಳಿಸ್ಬೇಕು, ಯಾವ ಆಡಿಯನ್ಸ್ ಹತ್ರ ನಾವು ಕಳಿಸ್ಬೇಕಂತ? ಓಕೆನಾ. ಸೊ ಮೇಯ್ನಾಗಿ ನಿಮಗೆ ಇಂಪ್ರೆಷನ್ಸ್ ಜಾಸ್ತಿ ಆಗಬೇಕಂದ್ರೆ, ಆಡಿಯನ್ಸ್ ಹತ್ರ ಕಳಿಸ್ಬೇಕಂದ್ರೆ ಇಲ್ಲಿ ನೀವು ಏನು ವಿಡಿಯೋ ಮಾಡಿರ್ತೀರ ಅದರದ್ದು ಕ್ಯಾಟಗರಿ ಫಸ್ಟು ನೀವು ಸೆಲೆಕ್ಟ್ ಮಾಡಿ. ಓಕೆನಾ. ನೀವು ವೆಹಿಕಲ್ ಬಗ್ಗೆ ಏನಾದರೂ ಮಾಡ್ತಾ ಇದ್ದರೆ ಔಟು ವೆಹಿಕಲ್ನ ಸೆಲೆಕ್ಟ್ ಮಾಡಿ. ಓಕೆನಾ. ಕಾಮಿಡಿ ವೀಡಿಯೋ ಮಾಡ್ತಾಯಿದ್ರೆ ಕಾಮಿಡಿನ ಸೆಲೆಕ್ಟ್ ಮಾಡಿ. ಎಜುಕೇಷನ್ ವೀಡಿಯೋ ಮಾಡ್ತಾಯಿದ್ರೆ ಎಜುಕೇಷನ್ನ ಸೆಲೆಕ್ಟ್ ಮಾಡಿ. ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಲೈಕ್ ಅದು ಕೂಡ ಲೈಕ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇನ್ನೂ ತುಂಬ ಲೈಕ್ ಟಿ ವಿ ಶೋಸ್ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ ಅದು ಎಂಟರ್ಟೈನ್ಮೆಂಟ್ಗೆ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಎಂಟರ್ಟೈನ್ಮೆಂಟ್ಗೆ ಸೆಲೆಕ್ಟ್ ಮಾಡ್ಬೋದು. ಓಕೆನಾ. ಫಿಲ್ಮ್ ಆ್ಯಂಡ್ ಅನಿಮೇಷನ್ ಲೈಕ್ ಕಾರ್ಟೂನ್ ವೀಡಿಯೋ ತುಂಬ ಜನ ಮಾಡ್ತಿರಲ್ಲ, ಇದು ಫಿಲ್ಮ್ ಆ್ಯಂಡ್ ಅನಿಮೇಷನ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಗೇಮಿಂಗ್ ವೀಡಿಯೋ ನೀವು ಏನಾದರೂ ಮಾಡ್ತಾಯಿದ್ರೆ ಗೇಮಿಂಗ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಹೌ ಟು ಸ್ಟೈಲ್ ಅಂದರೆ ಈಗ ನೀವು ಏನಾದರೂ ಲೈಕ್ ಹೆಲ್ತ್ ಬಗ್ಗೆ ಏನಾದರೂ ರಿವ್ಯೂ ಮಾಡ್ತಾಯಿದ್ರೆ ಅದು ಬಿಟ್ಟರೆ ನೀವು ಸ್ಟೈಲ್ ಬಗ್ಗೆ ಏನಾದರೂ ಲೈಕ್ ಮೇಕಪ್ಪು ಅದ್ರ ಬಗ್ಗೆ ಲೈಕ್ ನೀವು ಹೆಲ್ತ್ ಟಿಪ್ಸ್ ಏನಾದರೂ ಕೊಡ್ತಾ ಇದ್ದರೆ ನೀವು ಹೌ ಟು ಸ್ಟೈಲ್ದು ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿ. ಓಕೆನಾ. ಮ್ಯೂಸಿಕ್ದು ಏನಾದರೂ ನೀವು ಮಾಡ್ತಾಯಿದ್ರೆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂಸ್ ಚಾನಲ್ ಯಾರೆಲ್ಲ ಮಾಡ್ತಾಯಿದ್ದೀರಾ ನ್ಯೂಸು ಪೊಲಿಟಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನಾನ್ ಪ್ರಾಫಿಟ್ ಆ್ಯಂಡ್ ಆ್ಯಕ್ಟಿವಿಸಮ್ ಅಂತ ಇದೆ. ಸೊ ಇದು ತುಂಬ ಜನ ಏನು ಇದ್ರದ್ದು ಮಾಡಲ್ಲ. ಸೊ ಮೇಕ್ ಶೋರ್ ಇದನ್ನು ಬಿಡಿ. ಪೀಪಲ್ ಆ್ಯಂಡ್ ವ್ಲಾಗ್. ಸೊ ತುಂಬ ಜನ ಕುಕಿಂಗ್ ಚಾನಲ್ಸ್ ಯಾರಿದ್ದಾರೆ ಆ್ಯಂಡ್ ವ್ಲಾಗಿಂಗ್ ಚಾನಲ್ ಎಲ್ಲ ಯಾರು ಮಾಡ್ತಿದ್ದಾರೆ, ಮಿಕ್ಸಪ್ ಕಾಂಟೆಂಟ್ ಎಲ್ಲ ತುಂಬ ಜನ ಮಾಡ್ತಿರಲ್ಲ, ನೀವು ಯಾವುದನ್ನು ಸೆಲೆಕ್ಟ್ ಮಾಡಿ ಪೀಪಲ್ ಆ್ಯಂಡ್ ವ್ಲಾಗು. ಆ್ಯನಿಮಲ್ಸ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಪೆಟ್ ಆ್ಯಂಡ್ ಆ್ಯನಿಮಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಾದರೂ ವೀಡಿಯೋಸ್ಗಳು ಮಾಡ್ತಾಯಿದ್ರೆ ಲೈಕ್ ನಂತರ. ಓಕೆನಾ. ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು. ನಂತರ ವೀಡಿಯೋಸ್ ಮಾಡೋದಾದರೆ 2 ಆಪ್ಷನ್ಸ್ ಇದೆ. ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೀವು ಸೆಲೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಎಜುಕೇಷನ್ನು, ಇದು ನಾನು ನಿಮಗೆ ಟೀಚ್ ಮಾಡ್ತಾ ಇರೋದಲ್ವ. ಸೊ ಇದು ಎಜುಕೇಷನ್ಗೂ ಬರುತ್ತೆ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೂ ಬರುತ್ತೆ. ಸೊ ನೀವು 2ರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಲೈಕ್ ತುಂಬ ಜನ ಸ್ಪೋರ್ಟ್ಸದ್ದು ಮಾಡ್ತೀರಾ. ಸೊ ಸ್ಪೋರ್ಟ್ಸ್ ಲೈಕ್ ಕ್ರಿಕೆಟ್ ಆಯಿತು, ವಾಲಿಬಾಲ್ ಆಯಿತು, ಇನ್ನೂ ತುಂಬ ಗೇಮ್ಸ್ ಎಲ್ಲ ಇರುತ್ತಲ್ಲ ಲೈಕ್ ಔಟ್ಸೈಡ್ ಆಡೋ ಗೇಮ್ಸು, ಅದನ್ನು ನೀವು ಸ್ಪೋರ್ಟ್ಸಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಟ್ರಾವೆಲ್ ಆ್ಯಂಡ್ ಇವೆಂಟು, ನೀವು ಟ್ರಾವೆಲ್ ಏನಾದರೂ ಮಾಡ್ತಾಯಿದ್ರೆ ಟ್ರಾವೆಲ್ ವ್ಲಾಗ್ ಏನಾದರೂ ಮಾಡ್ತಾಯಿದ್ರೆ ಆಗ ನೀವು ಟ್ರಾವೆಲ್ ಆ್ಯಂಡ್ ಇವೆಂಟ್ಸು ಸೆಲೆಕ್ಟ್ ಮಾಡ್ಕೋಬೋದು. ಇವೆಂಟಲ್ಲಿ ಹೋಗ್ಬಿಟ್ಟು ಏನಾದರೂ ವೀಡಿಯೋ ಮಾಡ್ತಾಯಿದ್ರೆ ನೀವು ಇವೆಂಟ್ಸ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ನೀವು ಕರೆಕ್ಟ್ ಕ್ಯಾಟಗರಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ನಿಮ್ದು ಏನಾಗುತ್ತೆ, ಇಂಪ್ರೆಷನ್ಸು ಜಾಸ್ತಿ ಹೋಗುತ್ತೆ. ಆಗ ಯೂಟ್ಯೂಬ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ, ಓ ನೀವು ಈ ಟಾಪಿಕಲ್ಲಿ ವೀಡಿಯೋ ಮಾಡಿದ್ದೀರಾ, ನಾವು ಆ ಆಡಿಯನ್ಸ್ ಹತ್ರ ವೀಡಿಯೋನ ಕಳಿಸ್ಬೇಕಂತ. ಆಗ ಹೋಗಿ ನಿಮ್ಮ ಇಂಪ್ರೆಷನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಗ ನಿಮ್ಮ ವೀಡಿಯೋದಲ್ಲಿ ವ್ಯೂಸ್ ಜಾಸ್ತಿನೂ ಬರುತ್ತೆ ಆ್ಯಂಡ್ ವೈರಲ್ ಆಗೋ ಚಾನ್ಸಸ್ಸು ಇರುತ್ತೆ. ನಿಮ್ಮ ವೀಡಿಯೋ ಏನಾದರೂ ಚೆನ್ನಾಗಿದ್ದೆ ಆಡಿಯನ್ಸ್ಗೆ ಇಷ್ಟ ಆದರೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಮೇಯ್ನಾಗಿ ನೀವು ಇದನ್ನು ಮಾಡಲೇಬೇಕು. ಓಕೆನಾ. ಈಗ ಒಂದು ಸಲ ನಾನು ಸೆಟ್ಟಿಂಗಲ್ಲಿ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ಕ್ಯಾಟಗರಿ ಏನಿದೆ ಅಂತ. ಸೊ ಅದೇ ಸೆಲೆಕ್ಟ್ ಆಗಿರುತ್ತೆ. ನೀವು ಬೇರೆ ಬೇರೆ ಟೈಪ್ ವೀಡಿಯೋ ಮಾಡ್ತಾ ಇರ್ತೀರಲ್ವ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಯಾವುದರಲ್ಲಿ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಚೇಂಜ್ ಮಾಡಲೇಬೇಕು. ಓಕೆನಾ. ಇಲ್ಲಿ ಚೇಂಜ್ ಮಾಡಿಲ್ಲ ಅಂದರೆ ಯೂಟ್ಯೂಬಿಗೆ ಗೊತ್ತಾಗಲ್ಲ. ಸೊ ಇಂಪ್ರೆಷನ್ ನಿಮಗೆ ಹೋಗಲ್ಲ. ಇಂಪ್ರೆಷನ್ ಹೋಗಿಲ್ಲ ಅಂದರೆ ನಿಮ್ಮದು ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗೇ ಆಗುತ್ತೆ ಆ್ಯಂಡ್ ನಿಮ್ಮದು CTR ಏನಿರುತ್ತೆ ಅದು ಕೂಡ ಡೌನ್ ಇರುತ್ತೆ. ಯಾರೂ ಕ್ಲಿಕ್ ಮಾಡಲ್ಲ ನಿಮ್ಮ ಏನು ವಿಡಿಯೋ ಮಾಡಿರ್ತೀರ ಅದು. ಇಂಟ್ರೆಸ್ಟ್ ಇಲ್ಲ ಅಂದರೆ ಆಡಿಯನ್ಸು ಯಾವ ಥರ ಕ್ಲಿಕ್ ಮಾಡ್ತಾರೆ ಹೇಳಿ. ಸೊ ಇಂಟ್ರೆಸ್ಟ್ ಇಲ್ಲದೆ ಆಡಿಯನ್ಸ್ ಹತ್ರ ಯೂಟ್ಯೂಬ್ ಈಗ ನಿಮ್ಮ ಇಂಪ್ರೆಷನ್ಸ್ ಕಳಿಸ್ತಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಆ ವಿಡಿಯೋದಲ್ಲಿ. ಸೊ ಅವ್ರು ಕ್ಲಿಕ್ ಮಾಡಲ್ಲ. ಇದರಿಂದ ನಿಮ್ಮ CTR ಡೌನ್ ಆಗಿಬಿಡುತ್ತೆ. ನಿಮ್ಮ ಚಾನಲ್ ಬಂದುಬಿಟ್ಟು ಡೆಡ್ ಆಗೋ ಚಾನ್ಸಸ್ ಕೂಡ ನಿಮಗೆ ಸಿಗ್ಬೋದು ನೋಡೋದಕ್ಕೆ. ಓಕೆನಾ. ಅದಾದಮೇಲೆ ಇಲ್ಲಿ ಕಮೆಂಟ್ಸು ಕೆಲವೊಬ್ರು ತುಂಬ ಜನ ಏನು ಮಾಡ್ತೀರಾ ಆಫಲ್ಲಿ ಇರ್ತೀರಾ. ಬಟ್ ಈ ಕಮೆಂಟ್ಸ್ನ ಆನ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಕಮೆಂಟ್ಸ್ನ ಆನಲ್ಲಿ ಇದ್ದಷ್ಟು ನಿಮ್ಮದು ಎಂಗೇಜಿಂಗ್ ಜಾಸ್ತಿ ಆಗುತ್ತೆ ಆಡಿಯನ್ಸ್ ಜೊತೆ. ಎಂಗೇಜಿಂಗ್ ಆದರೆ ನಿಮ್ಮದು ಚಾನಲ್ ಏನಿರುತ್ತೆ ಅದರಲ್ಲಿ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ತುಂಬ ಜನ ಈ ಆಫಲ್ಲಿ ಇಟ್ಟಿರ್ತೀರ. ಸೊ ಆಫಲ್ಲಿ ಇಡಬೇಡಿ, ಇಲ್ಲಿ ಆನಲ್ಲಿ ಇಡಿ. ಆನಲ್ಲಿ ಇಟ್ಬಿಟ್ಟು ನಿಮಗೆ ಬ್ಯಾಡ್ ಕಮೆಂಟ್ಸ್ ಏನಾದರೂ ಬರ್ತಾ ಇದೆ ಅಂತ
ಅಂದರೆ ಬ್ಯಾಡ್ ಕಮೆಂಟ್ಸ್ ಯಾರಾದರೂ ಮಾಡ್ತಾಯಿದ್ರೆ ಸೊ ಸಿಂಪಲ್ ಇಲ್ಲಿ ಬೇಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರಿಕ್ಟ್ ಆಪ್ಷನ್ ಏನಿದೆ ಈ ಸ್ಟ್ರಿಕ್ಟ್ ಆಪ್ಷನ್ ಮೇಲೆ ನೀವೇನಾದರೂ ಕ್ಲಿಕ್ನ ಮಾಡಿದರೆ ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡಿದರೆ ಆಟೋಮೆಟಿಕ್ಲಿ ರಿಮೂವ್ ಆಗಿಬಿಡುತ್ತೆ. ನಿಮಗೆ ಏನು ಕಮೆಂಟ್ ಇದೆ ಬ್ಯಾಡ್ ಕಮೆಂಟ್ ನಿಮಗೆ ಬರಲ್ಲ. ಓಕೆನಾ? ನೀವು ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ ಅಂತ ನೀವು ಏನು ಹೆದರಕ್ಕೆ ಹೋಗಬೇಡಿ. ಸೊ ಅದರಿಂದ ನೀವು ಏನು ಬೇಜಾರು ಮಾಡ್ಕೋಬೇಡಿ. ಈಗ 100% ಜನದಲ್ಲಿ 99% ಜನ ಒಳ್ಳೆ ಕಮೆಂಟ್ ಮಾಡೋರಿದ್ದರೆ 1% ಆದರೂ ಬ್ಯಾಡ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಯೂಟ್ಯೂಬಲ್ಲಿ ಬಂದುಬಿಟ್ಟು ಸಂಪಾದನೆ ಮಾಡೋಕ್ಕೆ ಬಂದಿರೋದು. ಸೊ ಆ ಕಮೆಂಟ್ಗಳನ್ನ ನೋಡಿಬಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ. ಓಕೆನಾ? ನೀವು ತಲೆ ಏನಾದರೂ ಕೆಡಿಸ್ಕೊಂಡ್ರೆ ನೀವು ವಿಡಿಯೋ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬ್ ಬಿಡಬೇಕಾಗುತ್ತೆ, ಆ ಥರ ಕಮೆಂಟ್ಸ್ ಎಲ್ಲ ಬರುತ್ತೆ. ಸೊ ನಿಮಗೆ ರಿಮೂವ್ ಆಗಬೇಕು, ಬ್ಯಾಡ್ ಕಮೆಂಟ್ಸ್ ಬರಬಾರ್ದಂದರೆ ಸಿಂಪಲಿ ಇಲ್ಲಿ ಸ್ಟ್ರಿಕ್ಟ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದರೆ ಬ್ಯಾಡ್ ಕಮೆಂಟ್ಸ್ ಬರಲ್ಲ, ತಾನಾಗೆ ರಿಮೂವ್ ಆಗುತ್ತೆ. ಓಕೆನಾ ಗೈಸ್? ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ನೀವು ಕೇಳ್ಬೋದು, ನಾನು ಕಮೆಂಟಲ್ಲಿ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.